ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಆಗಸ್ಟ್ ತಿಂಗಳು ರಾಯರ ಆರಾಧನೆ ಹತ್ರನೇ ಇದೆ. ರಾಯರ ಭಕ್ತರಿಗೆಲ್ಲ ಇವತ್ತೊಂದು ಸ್ಪೆಷಲ್ ರೆಸಿಪಿ ಸ್ನೇಹಿತರೆ. ರಾಯರ ಆರಾಧನೆ ಟೈಮಲ್ಲಿ ಮಾಡುವಂಥ ಕೂಟನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಆರಾಧನೆ ಟೈಮಲ್ಲಿ ಯಾವುದಾದ್ರೂ ಮಠದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ರಾಯರ ಅನುಗ್ರಹಕ್ಕೆ ಒಳಗಾಗಿ ಅಂತ ಹೇಳ್ತಾ ಆರಾಧನೆ ಕೂಟು ಇವತ್ತಿನ ರೆಸಿಪಿ ಸ್ನೇಹಿತರೆ. ತುಂಬಾ ರುಚಿಯಾಗಿರುತ್ತೆ. ಮನೇಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನಾನು ಬೂದ್ ಕುಂಬಳಕಾಯಿ ಉಪಯೋಗಿಸಿ ಮಾಡಿದ್ದೀನಿ. ಯೂಶ್ವಲಿ ಆರಾಧನೆ ಟೈಮಲ್ಲೆಲ್ಲ ಕುಂಬಳಕಾಯಿ ಜಾಸ್ತಿ ಉಪಯೋಗಿಸ್ತಾರೆ. ಕುಂಬಳಕಾಯಿ ಜೊತೆ ಅಲಸಂದೆ ಕಾಳು ಹಾಕಿ ಒಂದು ಒಳ್ಳೆ ಕೂಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಟೆಂಪಲ್ ಶೈಲಿಯಲ್ಲಿ ಮಾಡುವಂಥ ಈ ಹುಳಿ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹುಳಿ ಮಾಡಿದರೆ ಎಲ್ಲರೂ 2 ತುತ್ತು ಎಕ್ಸ್ಟ್ರಾ ಅನ್ನ ಊಟ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ರೆಸಿಪಿಗಳನ್ನ ನೋಡ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿ ರೆಸಿಪಿಗಳನ್ನ ನೋಡಿ. ಆಗ ನನ್ನ ಎಲ್ಲ ರೆಸಿಪಿಗಳು ನಿಮ್ಮನ್ನು ತಲುಪುತ್ತೆ ಸ್ನೇಹಿತರೆ. ಸೊ ಬನ್ನಿ ನೋಡ್ಕೊಂಬಿಡೋಣ ಈ ಒಂದು ವಿಶೇಷ ಹುಳಿ ಅಥವಾ ಕೂಟು ಹೇಗೆ ಮಾಡೋದು ಅಂತ. ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ kg ಬೂದು ಕುಂಬಳಕಾಯಿನ ಉಪಯೋಗಿಸಿದ್ದೀನಿ. ಮತ್ತು ಅಲಸಂದೆ ಕಾಳು 1 ಕಪ್ ಆಗುವಷ್ಟು. ನೀವು ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಎಷ್ಟು ಮಾಡಬೇಕೋ ಅದರ ಪ್ರಕಾರ ನೀವು ಉಪಯೋಗಿಸ್ಕೊಳ್ಳಿ. ಮೊದಲಿಗೆ ನಾನು ಅಲಸಂದೆ ಕಾಳನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ. ಬೂದು ಕುಂಬಳಕಾಯಿ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ತುಂಬ ಮ್ಯಾಶ್ ಆಗಿ ಸಾಫ್ಟ್ ಆಗಿಬಿಡುತ್ತೆ, ಕರ್ಗೋಗೋ ಚಾನ್ಸಸ್ ಇರೋದ್ರಿಂದ ಬೂದು ಕುಂಬಳಕಾಯಿ ಹೆಚ್ಕೊಂಡು ಅದನ್ನು ಸೆಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಬೆಂದಿರೋ ಕಾಳಿಗೆ ಸೇರಿಸ್ಕೊಳ್ತೀನಿ. ಈಗ ನೋಡಿ, ಕಾಳು ಮತ್ತು ಕುಂಬಳಕಾಯಿ ಎರಡೂ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ತೀರಾ ಜಾಸ್ತಿನೂ ಬೆಂದಿಲ್ಲ, ಕಡಿಮೆನೂ ಬೆಂದಿಲ್ಲ. ನೋಡಿ ಹೀಗಿರಬೇಕು. ಇದಕ್ಕೆ ಮಸಾಲೆ ಏನೇನು ಹಾಕೋಬೇಕು ರುಬ್ಬಕ್ಕೆ ನೋಡ್ಕೊಂಬಿಡೋಣ. ಒಣಗಿದ ಮೆಣಸಿನ್ಕಾಯಿ, ಚಕ್ಕೆ, ಜೀರಿಗೆ 1 ಟೀ ಚಮಚ, ಕೊತ್ತಂಬರಿ ಬೀಜ 1.5 ಟೀ ಚಮಚ, ಮೆಂತ್ಯ ಕಾಳು ಉಪಯೋಗಿಸಿದ್ದೀನಿ. ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ 10ರಿಂದ 12, ಇದ್ರ ಜೊತೆ ಫ್ರೆಶ್ ಆಗಿ ತುರಿದಿರೋ ಕಾಯಿ ತುರಿ. ಇಷ್ಟನ್ನು ಹುರ್ಕೊಂಡು ನಾನು ಮೊದಲಿಗೆ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಮಸಾಲೆ ರೆಡಿ ಆಗೋಯ್ತು ಸ್ನೇಹಿತರೆ. ಈಗ ಬೆಂದಿರೋ ಕಾಳು ಮತ್ತು ತರಕಾರಿಗೆ ಸೇರಿಸ್ಕೊಳ್ಳೋದು. ಮಸಾಲೆನ ಸೇರಿಸ್ಕೊಂಡು ಈಗ ಕುದಿಯೋಕ್ಕೆ ಬಿಡ್ತೀನಿ. ಆಮೇಲೆ ಕುದೀತಾ ಇರುವಾಗ ಹುಣಸೆ ರಸನ ಕ್ಯೂಚ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಬೆಲ್ಲ ಕೂಡ ಸೇರಿಸ್ಕೋಬೇಕು. ಟೆಂಪಲ್ಗಳಲ್ಲಿ ಬೆಲ್ಲ ಉಪಯೋಗಿಸ್ತಾರೆ. ರುಚಿಗೆ ತಕ್ಕಷ್ಟು ಬೆಲ್ಲ ಕೂಡ ಈಗ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ್ರೆ ಒಂದು ವಿಶೇಷ ರುಚಿ ಬರುತ್ತೆ ಹುಳಿ. ಇದನ್ನು ಇನ್ನೊಂದು 2 ನಿಮಿಷ ಹೀಗೆ ಕುದಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ರೆಡಿ ಆಗೋಯ್ತು. ತುಪ್ಪದ ಒಗ್ಗರಣೆನೂ ಕೊಡ್ಬೋದು, ಎಣ್ಣೆ, ಸಾಸಿವೆ, ಇಂಗು ಕೂಡ ನೀವು ಹಾಕ್ಕೋಬೋದು. ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ ಹುಳಿಗೆ. ಇಂಗಿನ ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ, ಬಿಸಿ ಬಿಸಿ ಅಲಸಂದೆ ಕಾಳು ಬೂದು ಕುಂಬಳಕಾಯಿ ಹುಳಿ ರೆಡಿ ಆಗೋಯ್ತು. ಟೆಂಪಲ್ ಸ್ಟೈಲ್ ರೆಸಿಪಿ ಇದು. ಹುಳಿ ಈ ಮಸಾಲೆ ಹಾಕಿ ಈ 2 ಕಾಂಬಿನೇಷನಲ್ಲಿ ನೀವು ಹುಳಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಹುಳಿನ ಕಲಿಸ್ಕೊಂಡು ತಿಂತಾಯಿದ್ರೆ ಅಬ್ಬಬ್ಬಾ ರುಚಿ ಸಕ್ಕತ್ತಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿನ ಮಿಸ್ ಮಾಡದೆ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಈ ರೆಸಿಪಿಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ಡಿವೈನ್ ರೆಸಿಪಿ, ಟ್ರೆಡಿಷ್ನಲ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.